ಹೆಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಹೇರ್ ಆಯಿಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ತುಂಬಾ ವೈರಲ್ ಆಗಿರೋ ಈ ಹೇರ್ ಆಯಿಲ್ ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗಿದ್ರೆ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ಇಲ್ಲಿ ಆ ಎಣ್ಣೆ ಎಷ್ಟು ಕಪ್ಪಾಗಿದೆ ಅಂತ. ಹೌದು, ಈ ಎಣ್ಣೆ ಈ ರೀತಿ ನಾವು ರೆಗ್ಯುಲರಾಗಿ ಹಚ್ತಾ ಬಂದರೆ ನಮ್ಮ ಕೂದಲು ಸಹ ತುಂಬ ಕಪ್ಪಾಗಿ ಗಾಢವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಎಣ್ಣೆ. ಅದು ಹೇಗೆ ತಯಾರು ಮಾಡೋದು ಅಂತ ನೋಡೋಣ. ಮೊದಲು ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕಬ್ಬಿಣದ ಬಾಣಲೆ ಇಟ್ಟಿದ್ದೀನಿ. ನಿಮ್ಮಲ್ಲಿ ಕಬ್ಬಿಣದ ಬಾಣಲೆ ಇಲ್ಲ ಅಂದರೆ ರೆಗ್ಯುಲರ್ ಬಾಣಲೆನೇ ಯೂಸ್ ಮಾಡ್ಬೋದು. ಅದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ. ನೀವು ಸಹ ಆದಷ್ಟು ಪ್ಯೂರ್ ಕೊಬ್ಬರಿ ಎಣ್ಣೆ ಬಳಸೋದಕ್ಕೆ ಟ್ರೈ ಮಾಡಿ. ಯಾವುದೇ ಕೆಮಿಕಲ್ ಯುಕ್ತ ಕೊಬ್ಬರಿ ಎಣ್ಣೆನ ಹಾಕಬೇಡಿ. ಈ ಕೊಬ್ಬರಿ ಎಣ್ಣೆ ನಮ್ಮ ಕೂದಲು ನೀಳವಾಗಿ ಉದ್ದ ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಕೂದಲು ಉದುರೋದೇನಾದರೂ ಇದ್ದರೆ ಅದು ಸಹ ತಡೆಗಟ್ಟುತ್ತೆ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಭೃಂಗರಾಜ್ ಪೌಡರ್. ಇದನ್ನು ನಾವು 1 ಸ್ಪೂನಷ್ಟು ಈ ಕೊಬ್ಬರಿ ಎಣ್ಣೆಗೆ ಹಾಕಬೇಕು. ಮೊದಲು ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಿ. ಇದನ್ನು ಲೋ ಫ್ಲೇಮಲ್ಲೇ ಕಾಯಿಸಬೇಕು. ಕೊಬ್ಬರಿ ಎಣ್ಣೆ ಬಿಸಿಯಾದ ನಂತರ 1 ಸ್ಪೂನಷ್ಟು ಭೃಂಗರಾಜ್ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಗಂಟುಗಳಿಲ್ದಲೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಮ್ಮಲ್ಲಿ ಏನಾದರೂ ಭೃಂಗರಾಜ ಎಲೆಗಳು ಸಿಕ್ಕಿದ್ರೆ ಅದನ್ನು ಸಹ ಬಳಸ್ಬೋದು. ಅದು ಸಹ ನ್ಯಾಚುರಲಾಗಿ ತುಂಬ ಚೆನ್ನಾಗಿರುತ್ತೆ. ನನಗೆ ಭೃಂಗರಾಜ ಎಲೆಗಳು ಸಿಗದಲೇ ಇರೋ ಕಾರಣ ನಾನಿಲ್ಲಿ ಭೃಂಗರಾಜ್ ಪೌಡ್ರನ್ನು ಬಳಸ್ತಾ ಇದ್ದೀನಿ. ಈ ಭೃಂಗರಾಜ ಪೌಡರ್ ನಮ್ಮ ಕೂದಲಿಗೆ ತುಂಬಾ ಸಹಾಯ ಮಾಡುತ್ತೆ. ಅದೇಗೆಂದರೆ ನಮ್ಮ ಕೂದಲು ಉದುರೋದನ್ನು ನಿಲ್ಲಿಸುತ್ತೆ ಮತ್ತು ಕೂದಲು ಉದ್ದ ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಕೂದಲು ಉದುರಿರೋ ಜಾಗದಲ್ಲಿ ಹೊಸದಾಗಿ ಕೂದಲು ಹುಟ್ಟೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ನಮಗೇನಾದರೂ ತುಂಬ ಬೇಗನೆ ವೈಟ್ ಹೇರ್ಸ್ ಆಗ್ತಿದ್ರೆ ಅದನ್ನು ಸಹ ತಡೆಗಟ್ಟುತ್ತೆ. ಹಾಗಾಗಿ ಭೃಂಗರಾಜ ಪೌಡ್ರನ್ನ ಬಳಸೋದು ತುಂಬಾ ಮುಖ್ಯ ಈ ಎಣ್ಣೆಯಲ್ಲಿ. ನೋಡಿ, ಅದು ಸ್ವಲ್ಪ ಬಿಸಿಯಾಗಿದ್ದ ನಂತರ ಸ್ಟವ್ ಆಫ್ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಡಿ. ನಂತರ ಅದನ್ನು ಒಂದು ಗ್ಲಾಸ್ ಕಂಟೈನರ್ಗೆ ಹಾಕಿಡಿ. ಆದಷ್ಟು ನಾವು ಹೇರ್ ಆಯಿಲ್ನ ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡೋದು ತುಂಬಾ ಮುಖ್ಯ. ನಾವು ಸ್ಟೀಲ್ ಬಾಕ್ಸ್ ಅಥವಾ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಇಟ್ಟರೆ ಅದು ಬೇಗ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡಿಡಿ. ನೋಡಿ, ಇಷ್ಟೇ ಸಿಂಪಲ್ ಈ ಎಣ್ಣೆನ ತಯಾರು ಮಾಡೋದು. ನಿಮಗೆ ನ್ಯಾಚುರಲ್ ಆಗಿ ಏನಾದರೂ ಭೃಂಗರಾಜ ಎಲೆಗಳು ಸಿಕ್ಕಿದ್ರೆ ಅದನ್ನು ಸಹ ಬಳಸ್ಕೊಳ್ಳಿ. ಅದರಿಂದ ತುಂಬಾ ಯೂಸ್ ಆಗುತ್ತೆ. ಈ ರೀತಿ ಎಣ್ಣೆ ಮಾಡಿ ಇಟ್ಕೊಂಡು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಕೂದಲು ತುಂಬ ನೀಳವಾಗಿ ದಪ್ಪವಾಗಿ ಬೆಳೆದು ಕೂದಲು ಕಪ್ಪಾಗೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ವೈಟ್ ಹೇರ್ಸ್ನ ಕಂಟ್ರೋಲ್ ಮಾಡುತ್ತೆ. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.